ನಮಸ್ತೆ. ನನ್ನ ಹೆಸರು ಆಶಾ ಮೋದಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ನಾನು ಸುಂದರಕಾಂಡವನ್ನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾ ರವರು ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನ ಬರೆದಿದ್ದಾರೆ. ನಾನೀಗ ಮುಂದುವರಿದ ಭಾಗವನ್ನು ಪ್ರಸ್ತುತಪಡಿಸುವೆ. ಸುತ್ತೆಲ್ಲ ತಿರುಗುತ್ತಾ ಸೀತೆಯ ಕಾಣದೆ ವಾತಾತ್ಮಜನು ಬಹುನೊಂದ. ರಾವಣ ನರಮನೆಯನ್ನು ಸುತ್ತಿ ನೋಡಲು ದಶಕಂಠ ನಿರುವೇಡೆ ಬಂದ. ಅರಸುತ್ತ ಅಂತರದೊಳಗಿದ್ದ ಕಿರುಮನೆಗಳ ಪಂಕ್ತಿ ಕಂಡ. ಶಕ್ತ್ಯಾಯುಧಗಳನ್ನು ಇಟ್ಟಿದ್ದ ಮನೆಗಳ ಚಂದ್ರಶಾಲೆಗಳನ್ನು ಕಂಡ. ಬಳಿಯಲ್ಲೆತ್ತರವಾದ ಹೈಮ ಕಾಂತಿಯಲ್ಲಿದ್ದ ಭವ್ಯದ ಭವನವೊಂದಿತ್ತು. ಪುಷ್ಪಗಳ್ ಚೆಲ್ಲಿದ್ದ ರತ್ನದಿಂ ಕೆತ್ತಿದ್ದ ರೂಪ ವಿಮಾನದಂತಿತ್ತು. ವಾಯುಕುಮಾರನ ಕಣ್ಣೆದುರಲ್ಲಿತ್ತು ಪುಷ್ಪಕವೆಂಬ ವಿಮಾನ. ಅಪರಂಜಿಯಿಂದಲೇ ಚಿತ್ರಿತಗೊಂಡಿದ್ದು ವೇಗವು ವಾಯು ಸಮಾನ. ರಮಣೀಯವಾದ ಮನೋಹರ ಕಾಂತಿಯ ಪುಷ್ಪಕ ಮನಸೆಳೆದಿತ್ತು. ಮನದ ಯೋಜನೆಯಂತೆ ಗಮನವ ಹೊಂದಿದ್ದು ಅಪರೂಪ ವಿಷಯಗಳಿತ್ತು. ಸೀತೆಯ ನರಸುತ್ತಲರಮನೆಯೊಳಗಡೆ ಸುತ್ತಾಡಿ ಇದನು ಆಂಜನೇಯ. ದಂತದಿಂ ಕೂಡಿದ್ದ ಮಂದಿರವನು ಸೇರಿ ಹುಡುಕಿದ ಕೇಸರಿ ತನಯ. ನವರತ್ನ ಖಚಿತಾದ ಸೋಪಾನವನ್ನೇರಿ ಸೇರಿದ ನಂಗಣವನ್ನು. ಚಿನ್ನ ಬೆಳ್ಳಿಗಳಿಂದ ಭೂಷಿತವಾಗಿ ಭವನ ಪರಿಶೀಲಿಸಿದನು. ಅಲೆಯುತ್ತ ಹನುಮಾನು ಕಂಡನು ಕೃತಕದ ಧವಳಾದ್ರಿಯನ್ನು. ದೀಪ್ತಿಯಂ ಬೆಳಗುವ ಶಿವಶಕ್ತಿ ನೆಲೆಸೇರುವ ಜ್ಯೋತಿರ್ಲಿಂಗಗಳನ್ನು. ನಮನವ ಸಲ್ಲಿಸಿ ಮುಂದಳೆದನು ಮತ್ತೆ ಸೀತೆಯ ಹುಡುಕಾಟದಲ್ಲಿ. ದಶಕಂದರನ ಕಾಮನೆಯ ಬಹುಮುಖಗಳು ಎದುರಾಯಿತೊಳಮನೆಯಲ್ಲಿ. ದಶಕಂಠ ತಂದಿದ್ದ ಲಾವಣ್ಯಾವತಿಯರು ಅವನಿಂದಲಾಕರ್ಷಣಗೊಂಡವು. ಅಪಹಾರ ಮಾಡಿರುವವನನ್ನೇ ಕಾಮಿಸಿ ಓಲೈಸಿದರು ಮೋಹಗೊಂಡು. ಮದ್ಯಪಾನವ ಮಾಡಿದ ರಂಗನೆಯರು ಬಿದ್ದಿದ್ದರು ಮತ್ತಿನಲ್ಲಿರುವಂತೆ. ರಾವಣ ನರಮನೆ ಹನುಮಂಗೆ ಕಂಡಿತು ಕಾಮನೋಲಗ ಸಾಲೆಯಂತೆ. ರಾಣಿವಾಸದ ಮಧ್ಯೆ ಪಲ್ಲಂಗ ಒಂದಿತ್ತು ಛತ್ರ ಚಾಮರ ಕೂಡಿಕೊಂಡು. ಬಗೆ ಧೂಪದ ಸೌಗಂಧ ತುಂಬಿತ್ತು ಪುಷ್ಪದಿಂ ಸಿಂಗಾರಗೊಂಡು. ಶ್ವೇತವಸ್ತ್ರವನ್ನುಟ್ಟ ಕುಂಡಲಧಾರಿಯ ಮಂಚದೊಳ್ ಮಾರುತಿ ಕಂಡ. ಮಲಗಿದ್ದ ಪುರುಷನ ಸೌಂದರ್ಯ ಹೆಚ್ಚಿತ್ತು ಚಂದನ ಲೇಪನದಿಂದ. ಹುಣ್ಣಿನ ತೋಳ್ಬಳೆಗಳ ಹೊತ್ತ ಭುಜಗಳು ಚಾಚಿತ್ತು ಹಾಸಿಗೆಯಲ್ಲಿ. ಸುಂಡೀಲ ತೆರದಲ್ಲಿ ಕಾಣುತ್ತಲಿದ್ದವು ಸೊಕ್ಕಿದ ಬಾಹುಗಳಲ್ಲಿ. ಮುತ್ತು ರತ್ನದ ಕೋದ ಕನಕ ಕಿರೀಟವು ಕೆಳಗಡೆ ಜಾರಿ ವಾಲಿತ್ತು. ಕರ್ಣಾಭರಣಗಳ ಹೊಳಪಿನಿಂ ವದನವು ದೇದೀಪ್ಯಮಾನ್ಯವಾಗಿತ್ತು. ರಾಕ್ಷಸ ರಾಜನ ಶಯನ ಮಂದಿರವೊಂದು ತುಂಬಿತ್ತು ಲಲನೆಯರಿಂದ. ಅಲ್ಲೆಲ್ಲೇ ಮಲಗಿದ್ದ ನಾಟ್ಯ ಸಂಗೀತದ ನಿಷ್ಠಾತ ನಾರಿಯರಿಂದ. ಕಾಮಾರ್ತರಂಗನೆಯರೇ ತುಂಬಿ ಹೋಗಿದ್ದ ರಾಜನ ಕೋಣೆಯ ನಡುವೆ. ಸಿಂಗಾರಗೊಂಡಿದ್ದ ಪರ್ಯಂಕದಲ್ಲಿ ಹೊದ್ದು ಮಲಗಿದ್ದಳೊಬ್ಬಾಕೆ ಚೆಲುವೆ. ಧನ್ಯವಾದಗಳು.